ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ಕಿಣ್ಣಿ ಸಡಕ್ನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿರುವಂತ ದತ್ತು ಅವರ ಮೇಲೆ ಇದೇ ಏಪ್ರಿಲ್ 18ರಂದು ವಿನಾಕಾರಣ ಎದುರಾಳಿಗಳು ಇವತ್ತು ಅವರ ಮೇಲೆ ಹಲ್ಲೆ ಮಾಡುವ ಮೂಲಕವಾಗಿ ಈ ಒಂದು ಘಟನೆಯನ್ನ ನಡೆದರೂ ಕೂಡ ಇವತ್ತು ಕಲಬುರಗಿಯಲ್ಲಿರುವಂತ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಆಸ್ಪತ್ರೆಗೆ ಭೇಟಿ ಮಾಡುವ ಮೂಲಕವಾಗಿ ಆ ದಲಿತ ಸಮುದಾಯ ಮೇಲೆ ಮುಖಂಡರ ಮೇಲೆ ಏನು ಹಲ್ಲೆ ಆಗಿದೆ, ಅವರು ಕೇವಲ ದಲಿತ ಮುಖಂಡರಷ್ಟೇ ಅಲ್ಲ, ಇವತ್ತು ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಒಬ್ಬ ಸಕ್ರಿಯ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಧಾರವಾಡದಲ್ಲಿ ಆಗಿರುವಂತ ಒಬ್ಬ ಮಹಿಳೆ ಮೇಲೆ ಏನು ಅತ್ಯಾಚಾರ ಆಯಿತು, ಆ ಕೊಲೆ ಪ್ರಕರಣ ಕುರಿತು ಇವತ್ತು ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನೆ ಏನಾಗಿದೆ, ಅದರ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತ ಸಕ್ರಿಯ ಕಾರ್ಯಕರ್ತರಾಗಿರುವಂತ ಬಸವರಾಜ್ ಮತ್ತಿಮೂಡ್ ಅವರ ಬಲಗೈ ಬಂಟರಾಗಿರುವಂತ ದತ್ತು ಅವರ ಮೇಲೆ ಇವತ್ತು ಹಲ್ಲೆ ಆಗಿದೆ. ಹಲ್ಲೆ ಆದರೂ ಕೂಡ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದವರು ಇವತ್ತು ಆಸ್ಪತ್ರೆಯನ್ನ ಭೇಟಿ ಮಾಡೋ ಮೂಲಕವಾಗಿ ಅವರ ಆರೋಗ್ಯ ವಿಚಾರಿಸುವಂತಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲಾಗಿದ್ದಾರೆ. ಆ ಕೂಡಲೇ ಅವರ ಮೇಲೆ ಏನು ಹಲ್ಲೆ ಆಗಿದೆ, ಆ ಹಲ್ಲೆಯ ಪ್ರಕರಣವನ್ನ ಈಗಾಗಲೇ ದಾಖಲೆ ಆದ್ರೂ ಕೂಡ ಇವತ್ತು ಅಟ್ರಾಸಿಟಿಯನ್ನ ದಾಖಲೆ ಆಗಿದೆ. ದಾಖಲೆ ಆದ್ಮೇಲೆ ಇವತ್ತು ಎದುರಾಳಿಗಳು ಇವತ್ತು ಕೌಂಟರ್ ಕೇಸ್ಗಳನ್ನ ಕೊಡೋದು, ಎಲ್ಲೋ ಒಂದ್ ಕಡೆಗೆ ಇವತ್ತು ಎದುರಾಳಿಗಳಿಗೆ ಇವತ್ತು ಕಾನೂನನ್ನ ರಕ್ಷಣೆ ಕೊಡೋ ಮೂಲಕವಾಗಿ ಯಾರ ಮೇಲೆ ಹಲ್ಲೆ ಆಗಿರ್ತದೆ, ಯಾರ ಮೇಲೆ ಅತ್ಯಾಚಾರ ಆಗಿರ್ತದೆ ಅವರ ವಿರುದ್ಧವಾಗಿ ಇವತ್ತು ಪೊಲೀಸ್ ಇಲಾಖೆ ಏನ್ ನಡ್ಕೋತಾ ಇದೆ ಅದನ್ನ ನಾವು ಖಂಡಿಸ್ತೇವೆ. ಅದು ಅಲ್ಲದೆ ಕೂಡ ದತ್ತು ಅವರ ಮನೆಗೆ ನುಗ್ಗಿ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋ ಮೂಲಕ ಚಿಕ್ಕ ಪುಟ್ಟ ಮಕ್ಕಳನ್ನ ಒದೆಯುವ ಮೂಲಕವಾಗಿ ಮನೆಯಲ್ಲಿ ದಾಳಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಎದುರಾಳಿಗಳು. ಅವ್ರನ್ನ ಕೂಡಲೇ ಬಂಧಿಸಬೇಕು. ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಿರುವಂತಹ ದತ್ತು ಅವರನ್ನ ಈಗಾಗಲೇ ಬೆಳಗಿನ ಜಾವ DSP ಅವರು ಆಗಮಿಸಿ ತಾವು ಕೂಡಲೇ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗ್ಬೇಕನ್ನುವಂತ ಮೂಲಕವಾಗಿ ಒತ್ತಡ ಹಾಕೋ ಮೂಲಕವಾಗಿ ಎದುರಾಳಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಆರೋಗ್ಯವಾಗಿ ಗುಣಮುಖರಾಗಿಲ್ಲ, ಆದ್ರೂ ಕೂಡ ಎದುರಾಳಿಗಳ ಪರವಾಗಿ ಏನು ಕೆಲಸ ಮಾಡ್ತಾರೆ ಅದನ್ನ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ಅದನ್ನ ಕೂಡಲೇ ನಾವು ಖಂಡಿಸ್ತೇವೆ. ಅದು ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿರುವಂತ ಅನೇಕ ಪಕ್ಷದ ನಾಯಕರು ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತ ಪಕ್ಷ ನಿಷ್ಠೆಯನ್ನ ಗುರುತಿಸಿ ಇವತ್ತು ಏನು ಆಸ್ಪತ್ರೆಯಲ್ಲಿ ದತ್ತು ಅವರನ್ನು ಈಗಾಗಲೇ ದಾಖಲಾಗಿದ್ದಾರೆ. ಅವರ ಆರೋಗ್ಯನ ವಿಚಾರಿಸಕ್ಕಾದ್ರೂ ಕೂಡ ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ಬಹಳ ನಮಗೆ ನೋವಿನ ವಿಷಯ. ಅವರು ಕೂಡ ಮಾದಿಗ ಸಮಾಜದ ಒಬ್ಬ ಮುಖಂಡರು ಕೂಡ, ಹಾಗಾಗಿ ಮಾದಿಗ ಸಮಾಜದವರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಗುರುತಿಸಿಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆಗೆ ರಾಜಕೀಯ ಕುತಂತ್ರವನ್ನ ನಡೀತಾ ಇದೆ. ಅದಕ್ಕೆ ದತ್ತು ಅವರ ಆರೋಗ್ಯವನ್ನ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಭೇಟಿ ಮಾಡೋ ಮೂಲಕವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕಂತೇಳಿ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತೇವೆ. ಮಂಜುನಾಥ್ ನಾಲ್ವರ್ಕರ್. 18ರಂದು ಕಮಲಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಿಣ್ಣಿ ಸಡಕ ಗ್ರಾಮದಲ್ಲಿ ನಮ್ಮ ದಲಿತ ಮಾದಿಗ ಸಮಾಜದವರ ಮೇಲೆ ಮರಾಠ ಸಮಾಜದವರು ಸಣ್ಣ ವಿಷಯಕ್ಕಾಗಿ ಜಗಳ ತೆಗೆದು ಎಲ್ಲ ರೀತಿಯಿಂದ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಹಲ್ಲೆ ಮಾಡತಕ್ಕ ಕೆಲಸ ಮಾಡಿದ ನಂತರ ನಮ್ಮ ಯುವಕರು ಪೊಲೀಸ್ ಠಾಣೆಗೆ ದೂರು ಕೊಡುವುದಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಮತ್ತು ಸಣ್ಣ ಹುಡುಗರ ಮೇಲೆ ಹಲ್ಲೆ ಮಾಡಿದಾಗ ಅಲ್ಲಿ ಫೋನ್ ಮುಖಾಂತರ ಅವ್ರಿಗೆ ಗೊತ್ತಾದಾಗ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅಲ್ಲಿಂದ ಏನ್ ಘಟನೆ ಆಗದ ಎಲ್ಲವನ್ನು ಪರಿಶೀಲನೆ ಮಾಡಿ ಅವರಿಗೆ ಜಿಮ್ಸ್ ಆಸ್ಪತ್ರೆಗೆ ಹೋಗೋದಕ್ಕೆ ಪೊಲೀಸರಿಂದ ಸಲಹೆ ಪಡೆದು ಜಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿ ಇವತ್ತಿನ ದಿನ ಸುಮಾರು 3 ದಿವಸ ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಎದುರಾಳಿಗಳಿಗೆ ಒಂದು ರಕ್ಷಣೆ ಮಾಡುವ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಇವತ್ತು ಮಾದಿಗ ಸಂಘಟನೆಗಳು ಮತ್ತು ಮಾದಿಗ ಪರ ಸಂಘಟನೆಗಳು ಎಲ್ಲಾ ಸಂಘಟನೆಗಳಿಗೂ ಉಗ್ರವಾಗಿ ಖಂಡಿಸುವುದರೊಂದಿಗೆ ಇವತ್ತು DSP ಮೇಡಮ್ ಅವರು ಒಂದು ಜಿಮ್ಸ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಇದ್ದಂತ ದತ್ತಾತ್ರೇಯ ಮೇಲೆ ನೀನು ಒಂದ್ ವೇಳೆ ಇವತ್ತಿನ ದಿನ ಡಿಸ್ಚಾರ್ಜ್ ಆಗಲಿಲ್ಲ ಅಂದ್ರೆ ಡಿಸ್ಚಾರ್ಜ್ ಯಾವ ತರ ಮಾಡಿಸ್ಬೇಕನ್ನೋ ನನಗೆ ಗೊತ್ತು. ನೀನೆಲ್ಲಾ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಅಲ್ಲಿ ಹರಿದು ಹಾಕಿದಾಗ ಅದು ಕೂಡ ಅಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅದು ಕೂಡ ಇವ್ರ ಮೇಲೆ ನೀವೇ ಎಲ್ಲ ಹೋರಾಟ ಮಾಡಿಸಿದ್ರಿ, ನೀವೇ ಹಲ್ಲೆ ಮಾಡಿಸ್ತೀರಿ ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಮ್ಮ ಮಾದಿಗರ ಮೇಲೆ ಒಂದು ಪೊಲೀಸರ ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತು ರಾಜಕೀಯ ದುರುದ್ದೇಶದಿಂದ ಇದನ್ನು ಇವತ್ತು ಚುನಾವಣೆ ಇರುವುದರಿಂದ ಇವರು
ಈ ಒಂದು ದತ್ತಾತ್ರೇಯ ಮತ್ತು ಟೀಮ್ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಒಂದೇ ದೃಷ್ಟಿಯಿಂದ ಇವತ್ತು ಜಿಲ್ಲಾ ಆಡಳಿತವಾಗಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ರೀತಿ ಯಾವುದೇ ಕ್ರಮ ಕೈಗೊಳ್ಳದೆ ಇವತ್ತು ಎದುರಾಳಿಗಳಾದಂತ ಅಪರಾಧಿಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ. ಈ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ನಿಜವಾಗ್ಲೂ ಪೊಲೀಸ್ ಅಧಿಕಾರಿಗಳಾಗಿ ಪೊಲೀಸ್ ವರ್ತನೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಒಂದು ಅಟ್ರಾಸಿಟಿ ಆದಾಗ ಯಾವುದೇ ಕೌಂಟರ್ ಕೇಸ್ ಆಗಬಾರ್ದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಕೌಂಟರ್ ಕೇಸ್ ಮಾಡೋದ್ರ ಜೊತೆಗೆ ಅವರ ಮೇಲೆ 307 ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. 307 ಹಾಕದಾಗ ಆಗಿದ್ದೆ ಆದ್ರೆ ಆ ಅಟ್ರಾಸಿಟಿ ಮಾಡಿ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದು. ಇವತ್ತು ನಾವು ಈಗಾಗಲೇ ಮೊನ್ನೆ ಒಂದು ಮಾಗಾವ್ ಪೊಲೀಸ್ ಸ್ಟೇಷನ್ ಕೂಡ ಇದೇ ರೀತಿ ಒಬ್ಬ ಸಣ್ಣದಲ್ಲಿ ಚಿಕ್ಕದಲ್ಲಿ ಗಾಯ ಆಗಲ್ಲದಿದ್ರು ಕೂಡ ಅವ್ರ ಮೇಲೆ ಎದುರಾಳಿಗಳ ಮೇಲೆ 307 ಹಾಕೋದ್ರ ಜೊತೆಗೆ ಅಟ್ರಾಸಿಟಿ ಎಂಬ ವ್ಯಕ್ತಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಅದು ಕುಂಠಿತಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರಿಂದ ದಯವಿಟ್ಟು ಇವತ್ತಿನ ದಿನ ನಾವೇನು ಜಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟೇವೆ, ಅಲ್ಲಿರ್ತಕ್ಕಂಥ ನಮ್ಮ ದತ್ತಾತ್ರೇಯ ಮತ್ತು ಎಲ್ಲಾ ಟೀಮ್ ಜೊತೆಗೆ ನಾವು ಚರ್ಚೆ ಮಾಡಿ ಇವತ್ತು ಮಾದಿಗ ಸಂಘಟನೆಗಳು ಎಲ್ಲಾ ಯುವಕರು ಮತ್ತು ಹಿರಿಯರು ಕೂಡಿ ಚರ್ಚೆ ಮಾಡಿ ನಾಳೆ ನಾವು ಇವತ್ತಿನ ದಿನ SP ಅವರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಜೊತೆಗೆ ನಾಳೆಗೆ ಪತ್ರಿಕೆ ಘೋಷಣೆ ಮಾಡುವುದರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯುವಕರನ್ನು ಬಂಧಿಸಿ ಬೇರೆ ಎದುರಾಳಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ DSP ಮೇಡಮ್ ಅವರು ಏನ್ ಮಾಡತ್ತಾರ ಅವರು ಕೂಡಲೇ ಕೈಬಿಟ್ಟು ಕೂಡಲೇ ಅವರನ್ನು ಮೊದಲ ರಕ್ಷಣೆ ಮಾಡಬೇಕು, ಅವರಿಗೆ ಅರೆಸ್ಟ್ ಮಾಡಬೇಕು. ಮತ್ತು ನಮ್ಮ ದಲಿತ ಸಮುದಾಯದ ಮೇಲೆ ಏನು ಹಲ್ಲೆ ಮಾಡ್ಯಾರ ಅವರು ಕೂಡಲೇ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಾದರೆ ಮಾಗಾವ್ ಪೊಲೀಸ್ ಸ್ಟೇಷನ್ ಅಲ್ಲ, ಕಮಲಾಪುರ ಪೊಲೀಸ್ ಸ್ಟೇಷನ್ ಮತ್ತು DSP ಪೊಲೀಸ್ ಸ್ಟೇಷನ್ ಕೂಡ ಮುತ್ತಿಗೆ ಹಾಕಿ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯವಾಗ್ತದೆ ಅಂತಕ್ಕಂಥದ್ದು. ಮತ್ತೆ ಸಂಬಂಧಪಟ್ಟ ನಮ್ಮ SP ಅವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ, ಈ ಇಂಥ ಕೇಸ್ಗಳು ತಾವು ಖುದ್ದಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಉಗ್ರ ಹೋರಾಟ ನಾವು ರೂಪಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಮಾದಿಗ ಸಂಘಟನೆ ಒಕ್ಕೂಟದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಶರಥ್ ಕಲಬುರ್ತಿ ಅಂತ. 18 ತಾರೀಕು MSL ಹತ್ರ ಒಂದು ನೀರು ಕೇಳಕ್ಕೆ ಹೋಗಿ ರೇಟ್ ಹೆಚ್ಚಿಗೆ ತೊಗೋತಾ ಇದ್ದಾರೆ. ರೇಟ್ ಹೆಚ್ಚಿಗೆ ತೊಗೊಬೇಡ್ರಿ, 10-15 ರೂಪಾಯಿ ಕಡಿಮೆ ತೋರಿ ಅಂತೇಳಿ ಕೇಳಿದ್ದಕ್ಕೆ ಕುಡಿದ ನಶೆಯಲ್ಲಿದ್ದಂಥ ಮ್ಯಾನೇಜರು ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಹಲ್ಲೆ ಮಾಡಿರ್ತಾರೆ. ನಮ್ಮ 4 ಜನ ಹುಡುಗರಿಗೆಲ್ಲ ಗಾಯಗಳಾಗಿರ್ತವೆ, ರಕ್ತ ಗಾಯಗಳು. ನಾವೆಲ್ಲರೂ ಕಲ್ತು ಕಮಲಾಪುರ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಬಂದಿರ್ತೇವೆ. ಅದ ನಂತರ ಅವರೆಲ್ಲರೂ ಸೇರಿ ಮರಾಠ ಸಮಾಜದವ್ರು ಎಲ್ಲರೂ ಸೇರಿ ಒಂದು 30-40 ಜನ ರಾಡು ಮತ್ತು ಬಡಿಗೆಯಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಹಲ್ಲೆ ಮಾಡಿ ಅವರಿಗೆಲ್ಲ ಬ್ಲೌಸು ಮತ್ತು ಸೀರೆಯೆಲ್ಲ ಕೂದಲೆಲ್ಲ ಹಿಡಿದು ಎಳೆದು ಅವರನ್ನು ಮನಬಂದಂತೆ ಥಳಿಸಿರ್ತಾರೆ ಮತ್ತು ಮಾನಭಂಗ ಮತ್ತು ಅತ್ಯಾಚಾರ ಮಾಡಲು ಪ್ರಯತ್ನ ಪಡ್ತಾರೆ. ಅವರು ಕೂಡ ನಾನು ಫೋನ್ ಹಚ್ಚಿದಾಗ ನಾನು ಸ್ಟೇಷನಲ್ಲಿದ್ದೆ, ಈ ಟೈಪ್ ಆಗಿದೆ ಅಂತ ಅಂದಾಗ ನೀವು ಕೂಡ ಇಲ್ಲಿಗೆ ಬರ್ರಿ ಸ್ಟೇಷನ್ಕಂತ ಅವರು ಬಂದಾಗ ನಾವು ಅವರು ಕೂಡ 108 ಇಲ್ಲಿಗೆ ಜಿಮ್ಸ್ ಹಾಸ್ಪಿಟ್ಲ್ಗೆ ಬಂದು ಅಡ್ಮಿಟ್ ಆಗಿರ್ತೇವೆ. ಇಲ್ಲಿ ಇನ್ನು ನಮಗೆ ಯಾವುದೇ ಟ್ರೀಟ್ಮೆಂಟು ಸೂಕ್ತ ಆಗಿಲ್ಲ. ಇನ್ನು ಕಾಲು ಪೇನ್ ಇದೆ ಮತ್ತು ಹೊಟ್ಟೆ ಪೇನ್ ಇದೆ, ಕಿವಿ ಪೇನ್ ಇದೆ. ಸೊ BP ಕೂಡ ಹೆಚ್ಚಿಗಿದ್ರು ಕೂಡ ಇವತ್ತು DSP ಮೇಡಮ್ ಅವರು ಬಂದು ಎಲ್ಲ ನಿನಗೆ ಏನಾಗಿದೆ ಗೊತ್ತಿದೆ, ನನಗೆ ಡಿಸ್ಚಾರ್ಜ್ ಸಾಯಂಕಾಲವರೆಗೂ ಆಗಬೇಕು, ಇಲ್ಲಾಂದರೆ ನಿಮಗೆ ಡಿಸ್ಚಾರ್ಜ್ ಹ್ಯಾಂಗೆ ಮಾಡ್ಬೇಕು ನಂಗೆ ಗೊತ್ತಿದೆ ಅಂತ ಹೇಳಿ ನಮ್ಮನ್ನೇ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಅಲ್ಲಿ ಏನು ಅವರೆಲ್ಲ ಏನು ಹಲ್ಲೆ ಮಾಡಿದರು, ಆ ಹಲ್ಲೆಯನ್ನು ಅಲ್ಲಿ ಇದ್ದಿರ್ತಕ್ಕಂಥ ನಮ್ಮ SC ಓಣಿಯಲ್ಲಿ ಬಂದ ಎಲ್ಲರಿಗೂ ಹುಡಿದು ಮತ್ತು ಅಂಬೇಡ್ಕರ್ದು ಏನು ಬ್ಯಾನರ್ ಹರಿದಿದ್ದಾರೆ, ಆ ಬ್ಯಾನರ್ ಹರಿದಿದ್ದು ಕೂಡ ನಮ್ಮ ಮೇಲೆ DSP ಮೇಡಮ್ ಅವರು ಅದೆಲ್ಲ ನೀನೇ ಮಾಡಿದೀಯಾ, ನೀನೇ ಎಲ್ಲ ಕಲ್ಲು ತೂರಾಟ ಮಾಡಕ್ಕೆ ಹಚ್ಚಿದೆಯಾ, ನೀನೇ ಎಲ್ಲ ಬೆಂಕಿ ಹಚ್ಚಿ ನೀನೇ ಎಲ್ಲ ಅಲ್ಲೆಲ್ಲ ಅವ್ಯವಸ್ಥೆ ಮಾಡಕ್ಕೆ ಹಚ್ಚಿದೆಯಾ ಅಂತೇಳಿ ನನ್ನನ್ನೇ ದಬಾಯಿಸಿ ಹೋಗಿದ್ದಾರೆ ಸರ್. ಆಕ್ಸಿಡೆಂಟ್ ಆಗಿಂದ ಅಲ್ಲಿ ಹುಡ್ದವ್ರ ಇದಕ್ಕೆಲ್ಲ ಕಾರಣ ಅಲ್ಲಿ MSL ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರು ನಮ್ಮ MP ಅವರು PA ಆಗಿರ್ತಕ್ಕ ರಾಮಕೃಷ್ಣ ಕದಮ್ ಅವ್ರ ಹಳೆಯ ಆಗಿರ್ತಕ್ಕಂಥ ದತ್ತಾತ್ರೇಯ ಸೂರ್ಯವಂಶಿ ಅಂಥೇಳಿ ಅವರು ಕೂಡ ಮತ್ತು ಮಹೇಶ್ ಬಲಭೀಮ್ ಕದಮ್ ಅವ್ರ ಮಗ ಕೂಡ ಮತ್ತು ಪ್ರದೀಪ್ ಅಂತ ಮತ್ತು ಧಾಬಾಲಿರ್ತಕ್ಕಂಥ ಎಲ್ಲ ಅವರ ಏನು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಕಲಿತು ನಮಗೆ ಮನಬಂದಂತೆ ತಳಿಸ್ತಾರೆ. ಸುಮಾರು 15-20 ಜನ ಇದ್ರು ಸರ್ ಅಲ್ಲಿ. ಅವರು ಎಲ್ಲರೂ ಬಂದು ಬಡಗಿ ಮತ್ತು ಬಾಟಲಿಂದ ರಾಡಿಂದ ಹಲ್ಲೆ ಮಾಡಿದ್ರು.
ಮನ ಬಂದಂತೆ ತಳಿಸಿದ್ರು ಸರ್. ಅಲ್ಲಿ ನಮಗೆ ನಾವು 3-4 ಜನ ಇರೋದ್ರಿಂದ ನಾವೆಲ್ಲರೂ ತೆಳಗೆ ಬಿದ್ದು ರಕ್ತಪಾತ ಆಯಿತು. ಆಮೇಲೆ ನಾವೆಲ್ಲರೂ ಅಲ್ಲಿಂದ ಅಂಜಿ ಓಡಿ ಸ್ಟೇಷನ್ಗೆ ಬಂದೇವು ಸರ್. ಸ್ಟೇಷನ್ಗೆ ಬಂದು ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಇಲ್ಲಿ ಮನೆಗೆ ಹೋಗಿ 30-40 ಜನ ಏನದ ಮನೆಯಲ್ಲಿರ್ತಕ್ಕಂಥ ನಮ್ಮ ಸಣ್ಣದೊಂದು ಹೋಟೆಲ್ ಇದೆ ಸರ್ ಉಪಜೀವನ ಮಾಡೋದಕ್ಕೆ. ಆ ಹೋಟೆಲಲ್ಲಿರ್ತಕ್ಕಂಥ ಎಲ್ಲ ಟೇಬಲ್ಸು ಮತ್ತು ಕುರ್ಜಿಯನ್ನು ಮುರಿದಿರ್ತಾರೆ, ಎಲ್ಲನೂ ಹೊಡೆದಿರ್ತಾರೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು, ನಮ್ಮ ಮಗಳು ಇದ್ದಾರೆ 17 ವರ್ಷದ, ಆ ಮಗಳಿಗೂ ಕೂಡ ಒದಿತಾರೆ ಮತ್ತು ಅವ್ರಿಗೂ ಕೂಡ ಹೊಡಿತಾರೆ ಸರ್. ಅವರನ್ನು ಸ್ವಲ್ಪ ಎಲ್ಲ ಎಳೆದಾಡಿ ಅವರನ್ನು ಸ್ವಲ್ಪ ಎಲ್ಲ ಬ್ಲೌಸ ಮತ್ತು ಸೀರೆ ಎಲ್ಲ ಹರಿದು ಅವ್ರನ್ನ ಕೂದಲು ಹಿಡಿದು ಎಲ್ಲ ಇದ್ರ ಬಗ್ಗೆ ಎಲ್ಲ ನಾನು ಸ್ಟೇಷನಲ್ಲಿ ಹೇಳಿದೆ ಸರ್. ಸ್ಟೇಷನಲ್ಲಿ ಹೇಳಿದ್ರೆ ಅವ್ರು ಏನಂದ್ರು, ನೀವೆಲ್ಲ ಗುಲ್ಬರ್ಗ ಹೋಗಿ ಅಡ್ಮಿಟ್ ಆಗಿ MLC ಮಾಡಿಸಿ ಮೊದಲು ಟ್ರೀಟ್ಮೆಂಟ್ ಮಾಡಿಸ್ಕೋ ಅಂತ ಅಂದರು ಸರ್. ನನ್ನ ಹೆಸರು ದತ್ತಾತ್ರೇಯ ರಾವ್ ಅಂತ ಹೇಳಿ ಸರ್. ಇದು ಕಿನ್ನಿ ಸಡಕಲ್ಲಿ ಸರ್, ಕಿನ್ನಿ ಸಡಕ್, ಕಮಲಾಪುರ ತಾಲೂಕು.